ಸಬ್ಸ್ಕ್ರೈಬ್ ಮಾಡಿ ಆಲ್ ಇನ್ ಒನ್ ಕನ್ನಡ ಚಾನೆಲ್. ಸರ್ಕಾರಿ ಸೇವೆಗಳ ವಿಡಿಯೋಗಳನ್ನು ಎಲ್ಲರಿಗಿಂತ ಮೊದಲು ಬೆಲ್ ಐಕಾನ್ ಒತ್ತಿದ್ರೆ ಒಂದು ನೋಟಿಫಿಕೇಶನ್ ಪಡೆಯಲು. ನಮಸ್ಕಾರ ಸ್ನೇಹಿತರೆ, ಆಲ್ ಇನ್ ಒನ್ ಕನ್ನಡ ಚಾನಲ್ಗೆ ತಮಗೆ ಸ್ವಾಗತ. ನಾನು ನಿಮ್ಮ ರಾಜಾ ಸಾಬ್. ಸ್ನೇಹಿತರೆ, ಆಧಾರ್ ಕಾರ್ಡ್ ಅನ್ನೋದು ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಬೇಕಾಗಿರ್ತಕ್ಕಂಥ ಒಂದು ಅತ್ಯಮೂಲ್ಯ ದಾಖಲೆಗಳಲ್ಲಿ ಅದು ಒಂದು ಮುಖ್ಯವಾದಂಥ ದಾಖಲೆ ಆಗಿಬಿಟ್ಟಿದೆ. ಆಧಾರ್ ಕಾರ್ಡನ್ನು ನಾವು ಸಾಕಷ್ಟು ಸರ್ವಿಸ್ ಅದರ ಒಂದು ತಿದ್ದುಪಡಿ ಆಗಿರ್ಬೋದು ಅಥವಾ ಅಪ್ಡೇಷನ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ನಾವು ಆಧಾರ್ ಸೆಂಟರ್ಗಳಿಗೆ ಅಲಿಯೋದನ್ನು ತಪ್ಪಿಸಬೇಕು ಅಂತ ಸರ್ಕಾರ ಹಲವಾರು ಆನ್ಲೈನ್ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದೆ. ಅದರಲ್ಲಿ ತುಂಬ ಮುಖ್ಯವಾದ, ಯಾಕಂದರೆ ಸಾಕಷ್ಟು ಜನರಿಗೆ ಬೇಕಾಗ್ತಕ್ಕಂಥ ಆಧಾರ್ ಸರ್ವಿಸ್ಗಳಲ್ಲಿ ಏನಪ್ಪ ಅಂತಂದರೆ, ಒಂದು ಅಡ್ರೆಸ್ ಚೇಂಜ್ ಆಪ್ಷನ್ ಎಲ್ರಿಗೂ ಸಾಕಷ್ಟು ಟೈಮ್ ಬೇಕಾಗುತ್ತೆ, ಒಂದು ಮೊಬೈಲ್ ನಂಬರ್ ಚೇಂಜಸ್ ಬೇಕಾಗುತ್ತೆ. ಈ ಎರಡು ಆಪ್ಷನ್ಗಳು ಆಧಾರ್ನಲ್ಲಿ ಎಷ್ಟು ಸಾರಿ ಬೇಕಿದ್ರೂ ಕೂಡ ಚೇಂಜ್ ಮಾಡ್ಕೊಳ್ಬೇಕಾದಂಥ ಅವಕಾಶ ಇದೆ. ಆದರೆ ಉಳಿದಂಥ ನೇಮ್ ಮತ್ತು ಡೇಟ್ ಆಫ್ ಬರ್ತ್ಗೆ ಕೆಲವೊಂದು ನಿರ್ದಿಷ್ಟ ಪ್ರಮಾಣದ ರೆಸ್ಟ್ರಿಕ್ಷನ್ಸನ್ನು ಸರ್ಕಾರ UID ಡಿಪಾರ್ಟ್ಮೆಂಟ್ ಹಾಕಿದೆ. ಬಟ್ ಈ ಆಧಾರ್ನಲ್ಲಿ ಅಡ್ರೆಸ್ ಚೇಂಜ್ ಮಾಡ್ತಕ್ಕಂಥ ಒಂದು ವರ್ಕ್ ಏನಿದೆ ಅದಕ್ಕೆ ಯಾವುದೇ ರೀತಿಯಾದಂಥ ರೆಸ್ಟ್ರಿಕ್ಷನ್ಸನ್ನು ನಮ್ಮ ಒಂದು ಸರ್ಕಾರ ಹಾಕಿಲ್ಲ. ಹಾಗಾಗಿ ನಾವು ಇವತ್ತು ಆಧಾರ್ ಕಾರ್ಡ್ಗೆ ಅಡ್ರೆಸ್ ಚೇಂಜ್ ಮಾಡ್ಬೇಕಂದ್ರೆ ಆ ದಾಖಲೆಗಳನ್ನು ತರೋದ್ರಲ್ಲಿ ಸುಸ್ತಾಗ್ತಾರೆ ಜನ. ಹಾಗಾಗಿ ಅದು ಒಂದು ಪ್ರಾಬ್ಲಮ್ ಇರಬಾರ್ದು ಅಂತ UIDಗೆ ಒಂದು ಮನೆಗೆ ಮುಖ್ಯಸ್ಥರ ಒಂದು ವಿಳಾಸದ ಪರವಾಗಿ, ಅಂದರೆ ಈಗ ಮನೆಗೆ ತಂದೆ ಇದ್ದರೆ ತಂದೆದು ಅಥವಾ ತಾಯಿದು ಅಥವಾ ಯಾರ್ದೋ ಒಬ್ಬರದು ಮನೆಯ ಮುಖ್ಯಸ್ಥರಿಗೆ ಇರ್ತಕ್ಕಂಥ ಅಡ್ರೆಸ್ಸನ್ನು ಎಲ್ಲ ಮನೆಯ ಸದಸ್ಯರು ಕೂಡ ಯೂಸ್ ಮಾಡ್ಕೊಳ್ಳುವಂಥ ಅವಕಾಶವನ್ನು HOF ಅಂತಂದರೆ ಹೆಡ್ ಆಫ್ ಫ್ಯಾಮಿಲಿ ಒಂದು ಅವಕಾಶವನ್ನು ನೀಡಿದೆ. ಅದಕ್ಕೆ ಯಾವುದೇ ರೀತಿಯಾದಂಥ ದಾಖಲೆ ಬೇಡ, ಕೇವಲ ಒಂದು ಫಾರ್ಮನ್ನು ಫಿಲ್ ಮಾಡಿದರೆ ಸಾಕು, ಈ ಒಂದು ಸರ್ವಿಸನ್ನು ಅವರು ಪಡ್ಕೋಬೋದು. ವಿತಿನ್ ವೀಕಲ್ಲಿ ಈ ಒಂದು ಆಧಾರ್ ಲಿಂಕ್ ಅಡ್ರೆಸ್ ಚೇಂಜಸ್ ಆಗುತ್ತೆ, ಯಾವುದೇ ಅಂತ ದಾಖಲೆ ಬೇಕಿಲ್ಲ. ಇವತ್ತು ಬನ್ನಿ ನಾವು ಆ ಫಾರ್ಮ್ ಯಾವುದು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ನೀವು ಗೂಗಲಲ್ಲಿ ಹೋಗಿ ಬೇಕಿದ್ರೆ ಡೈರೆಕ್ಟಾಗಿ ಆಧಾರ್ ಗೆಜೆಟ್ ಫಾರ್ಮ್ ಅಂತೇಳಿ ಹಾಕಿದ್ರು ಕೂಡ ಬರುತ್ತೆ. ನೋಡಿ, ಆಧಾರ್ ಗೆಜೆಟ್ ಅಂತ ಹಾಕಿದ್ದೀನಿ, ಫಸ್ಟ್ ವೆಬ್ಸೈಟೇ. ಇಲ್ಲಿ ಬರ್ತಕ್ಕಂಥ ಸಾಕಷ್ಟು ಫಾರ್ಮ್ಸ್ ಇದಾವೆ, ಇದರಲ್ಲಿ 14 ಫಾರ್ಮ್ಸ್ ಇದಾವೆ. ಅದರಲ್ಲಿ ನಿಮಗೆ ಫಾರ್ಮ್ ನಂಬರ್ 11 ಇದು ಒಂದು ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಫಾರ್ ಹೆಡ್ ಆಫ್ ಫ್ಯಾಮಿಲಿ ಅಂತಿದೆ. ಇದ್ರ ಮುಖಾಂತರ ನೀವು ಮನೆಯ ತಂದೆ ತಾಯಿ ಅಥವಾ ಅಣ್ಣ ತಮ್ಮ ಹೆಂಡತಿ ಗಂಡ ಇವರು ತಮ್ಮ ಒಂದು ಅಡ್ರೆಸ್ಸನ್ನು ಕೊಟ್ಟು ಮನೆಯ ಸದಸ್ಯರಿಗೆ ಅಡ್ರೆಸ್ಸನ್ನು ಚೇಂಜ್ ಮಾಡ್ಕೋಬೋದು. ಅದೇ ಫಾರ್ಮ್ ಇಲ್ಲಿದೆ ನೋಡಿ. ಈ ಫಾರ್ಮನ್ನು ಯಾವ ರೀತಿ ಫಿಲ್ ಮಾಡೋದು, ಯಾಕಂದ್ರೆ ಭಾಳಷ್ಟು ಜನರಿಗೆ ಗೊತ್ತಾಗಲ್ಲ. ಫಾರ್ಮ್ ಫಿಲ್ ಮಾಡೋದು ಅಂತಂದರೆ ಇಲ್ಲೆಲ್ಲ ಫಸ್ಟ್ ತಮ್ಮ ಅಪ್ಲಿಕೇಶನ್ ತಮ್ಮ ಡೀಟೇಲ್ಸನ್ನು ಹಾಕಿಬಿಡ್ತಾರೆ. ಬಟ್ ಇಲ್ಲಿ ಹಾಕಬೇಕಾಗಿರೋದು ಹೆಡ್ ಆಫ್ ಫ್ಯಾಮಿಲಿ ಡೀಟೇಲ್ಸು. ಇಲ್ಲಿ ಹೆಡ್ ಆಫ್ ಫ್ಯಾಮಿಲಿ ಆಧಾರ್ ಕಾರ್ಡಲ್ಲಿ ಏನಿರುತ್ತೆ ಆ ಒಂದು ಅಡ್ರೆಸ್ಸನ್ನು ನಾವಿಲ್ಲಿ ವಿತ್ ಪಿನ್ ಕೋಡು, ಸ್ಟೇಟು, ಡಿಸ್ಟಿಕ್ ಎಲ್ಲವನ್ನು ಸಹ ಇಲ್ಲಿ ಬರೀಬೇಕು. ಅದಾದಮೇಲೆ ಹೆಡ್ ಆಫ್ ಫ್ಯಾಮಿಲಿಯ ಆಧಾರ್ ನಂಬರನ್ನು ಹಾಕಬೇಕು. ಇಲ್ಲಿಗೆ ಹೆಡ್ ಆಫ್ ಫ್ಯಾಮಿಲಿಯ ಕಂಪ್ಲೀಟ್ ಅಂತ ಡಾಟಾ ಮುಗೀತು. ಇಲ್ಲಿ ಕೆಳಗೆ ಏನಿದ್ರು ಕೂಡ ಅಪ್ಲಿಕೆಂಟ್ ಯಾರು ಇರ್ತಾರೋ ಫ್ಯಾಮಿಲಿ ಮೆಂಬರ್ಸು ಅವರ ಒಂದು ಆಧಾರ್ ಕಾರ್ಡ್ ಅವರ ಒಂದು ಹೆಸರು ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿಯೇ ಬರೀಬೇಕು. ಅವರ ಒಂದು ಆಧಾರ್ ಕಾರ್ಡ್ ನಂಬರು, ಅವರು ಈ ಹೆಡ್ ಆಫ್ ಫ್ಯಾಮಿಲಿಗೆ ಏನಾಗಬೇಕು ರಿಲೇಷನ್ಶಿಪ್ ಅನ್ನೋದು ಕೇಳುತ್ತೆ, ಅದನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಕೂಡ ಕೆಳಗಡೆ ಅದೇ ಸೇಮ್ ಹೆಸರು, ಅಪ್ಲಿಕೆಂಟ್ ಹೆಸರು. ಅದಾದಮೇಲೆ ಇಲ್ಲೂ ಕೂಡ ಕೆಳಗಡೆ ಕೇಳುತ್ತೆ, ಇಲ್ಲೂ ಕೂಡ ಅಪ್ಲಿಕೆಂಟ್ ಹೆಸರನ್ನು ಹಾಕ್ತೀವಿ. ಹಾಕಿ ಇಲ್ಲಿ ಕೆಳಗಡೆ ಒಂದು ಸೈನನ್ನು ಮಾಡಬೇಕು. ಅದಾದಮೇಲೆ ಇಲ್ಲಿ ಒಂದು ಡೇಟ್ ಅನ್ನೋದನ್ನು ಹಾಕಬೇಕು. ಡೇಟ್ ಹಾಕಿ ನೀವು ಹೆಡ್ ಆಫ್ ಫ್ಯಾಮಿಲಿ ಅಪ್ಲಿಕೇಶನ್ನ ಫಿಲ್ ಮಾಡಬೇಕು. ಇದನ್ನು ನಾವು ಇವಾಗ ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದ್ರ ಬಗ್ಗೆ ಕೂಡ ನಾನು ನಿಮಗೆ ತೋರಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ. ಬನ್ನಿ, ಈಗ ನಾವು ಗೂಗಲಲ್ಲಿ ಹೋದ್ವಿ. ಇಲ್ಲಿ ನಮ್ಮ ಮೈ ಆಧಾರ್ ಅಂತೇಳಿ ಒಂದು ವೆಬ್ಸೈಟ್ ಇದೆ, ಇದನ್ನು ನೋಡ್ಕೊಂಬಿಡಿ. ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. myAadhar.uidai.gov.in. ಇದನ್ನು ಓಪನ್ ಮಾಡ್ಕೊಂಡು ಇಲ್ಲಿ ಲಾಗಿನ್ಗೆ ಹೋದರೆ ನಾವು ಇಲ್ಲಿ ನಮಗೆ ಆಧಾರ್ ನಂಬರ್ ಕೇಳುತ್ತೆ ನೋಡಿ. ಈಗ ನಾವು ಅಪ್ಲಿಕೆಂಟ್ ಯಾರ್ದ ನೀವು ಅಡ್ರೆಸ್ಸನ್ನು ಚೇಂಜ್ ಮಾಡ್ಬೇಕು ಅಂದ್ಕೊಂಡಿದ್ರೆ ಅವರ ಒಂದು ಆಧಾರ್ ಮತ್ತು ಒಂದು ಕ್ಯಾಪ್ಚರ್ ಕೂಡ ಹಾಕಿ ಲಾಗಿನ್ ಮಾಡ್ಕೋತೀರಿ. ಇದು ಆಫ್ಲೈನ್ ಕೂಡ ಮಾಡ್ಬೋದು, ಆನ್ಲೈನ್ ಕೂಡ ಮಾಡ್ಬೋದು. ಈಗ ನಾನು ನಿಮಗೆ ಆನ್ಲೈನ್ ಮಾಡಬೇಕಾದಂಥ ರೀತಿ ಯಾವ ರೀತಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಈಗ ನಾವು ಇಲ್ಲಿ ನಂಬರನ್ನು ಹಾಕಿದ್ವಿ. ನೆಕ್ಸ್ಟು ಇಲ್ಲಿ ಅಪ್ಲಿಕೆಂಟ್ಗೆ ಒಂದು OTP ಬರುತ್ತೆ. ಆ OTPನ ಹಾಕಿ ನಾವು ಲಾಗಿನ್ ಮಾಡಿಕೊಂಡ್ರೆ ಭಾಳ ಸಿಂಪಲ್ ಆಗಿದೆ ನೋಡಿ. ಇಲ್ಲೊಂದು ಇಷ್ಟೊಂದು ಆಪ್ಷನ್ ಇರುತ್ತೆ. ಇಲ್ಲಿ ಅಡ್ರೆಸ್ ಅನ್ನೋದೊಂದು ಚೇಂಜ್ ಇದೆ. ಈ ಅಡ್ರೆಸ್ಸನ್ನು ನಾವು ಚೇಂಜ್ ಮಾಡಬೇಕಾಗಿದೆ. ಈ ಚೇಂಜ್ ಮಾಡಬೇಕಿರತ್ತ ಅಡ್ರೆಸ್ಸನ್ನು ನಾವು ಇಲ್ಲಿ
ಇಲ್ಲಿ ನೋಡಿ ಅಡ್ರೆಸ್ ಅಪ್ಡೇಟ್ ಅಂತ ಒಂದು ಆಪ್ಷನ್ ಇದೆ. ಈ ಅಡ್ರೆಸ್ ಅಪ್ಡೇಟ್ ಆಪ್ಷನ್ನಲ್ಲಿ 2 ಆಪ್ಷನ್ ಇರುತ್ತೆ. ಅಪ್ಡೇಟ್ ಆಧಾರ್ ಅಂದರೆ ನಿಮಗೆ ಏನಾದರೂ ಡಾಕ್ಯುಮೆಂಟ್ಸ್ ಇದ್ದರೆ ಆ ಡಾಕ್ಯುಮೆಂಟ್ಸ್ ಥ್ರೂ ಮಾಡ್ಬೋದು. ಇದು ಹೆಡ್ ಆಫ್ ಫ್ಯಾಮಿಲಿದು HOF. ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಕೆಲವೊಂದು ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದಾವೆ, ಇದನ್ನೆಲ್ಲ ನೀವು ಬೇಕಿದ್ರೆ ಓದ್ಕೊಳ್ಳಿ. ಇಲ್ಲ ಅಂತಂದರೆ ಇಲ್ಲಿ ಇರ್ತಕ್ಕಂಥ ಅಡ್ರೆಸ್ಸನ್ನು ನೀವು ಇಲ್ಲೇನು ಮೇಲೆ ಇರುತ್ತೆ ಇದನ್ನು ಚೇಂಜ್ ಮಾಡಬೇಕು ಅಂತಂದರೆ ಇಲ್ಲಿ HOF ಅವರ ಆಧಾರ್ ನಂಬರನ್ನು ಹಾಕಬೇಕು. HOF ಆಧಾರ್ ನಂಬರ್ ಹಾಕಿ ಅವರ ಒಂದು ಮೊಬೈಲ್ ನಂಬರ್ ಸಹ ಶೋ ಆಗುತ್ತೆ. ಇಲ್ಲಿ ಇವರು ಏನಾಗಬೇಕು ಇವ್ರಿಗೆ ಅಂತಂದರೆ ಅದು ಫಾದರ್ ಸೆಲೆಕ್ಟ್ ಮಾಡಿದ್ದೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಭಾಳ ಇಂಪಾರ್ಟೆಂಟ್, ಇಷ್ಟೊಂದು ದಾಖಲೆ ಇದೆ, ಇವು ಕೂಡ HOFಗೆ ಯೂಸ್ ಆಗ್ತವೆ. ಬಟ್ ನಾವು ಹಾಕ್ಬೇಕಾಗಿರೋದು ಸೆಲ್ಫ್ ಡಿಕ್ಲರೇಷನ್ ಆ್ಯಸ್ ಪರ್ ನೋಟಿಫೈಡ್ ಫಾರ್ಮೆಟ್ ಆಫ್ HOF ಬೇಸ್ಡ್ ಅಡ್ರೆಸ್ ಅಪ್ಡೇಟ್ ಅಂತಿದೆ. ಇದನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನಿಮ್ದೇನಿರುತ್ತೆ ಫಾರಮ್ಮು, ಆ ಫಾರಮನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕು. ಫಿಲ್ ಮಾಡಿರ್ತೀರಲ್ಲ ಆ ಫಾರಮು. ಈ ಫಾರಮನ್ನು ಫಿಲ್ ಮಾಡಿದ ಮೇಲೆ ಇಲ್ಲಿ ಒಂದು ಡಿಕ್ಲರೇಷನ್ ತೋರಿಸುತ್ತೆ, ಯು ವಿಲ್ ಚಾರ್ಜ್ಡ್ 50 ಫಾರ್ ದ ಪ್ರೊಸೆಸ್ ಅಪ್ಡೇಟ್ ಅಂತೇಳಿದೆ. ಇದನ್ನು ಮಾಡಿ ನೀವು ಪೇಮೆಂಟನ್ನು ಮಾಡ್ತೀರಾ. ನಾವಿಲ್ಲಿ ಪೇಮೆಂಟ್ ಅನ್ನೋದನ್ನು ಮಾಡ್ಬೋದು. ನೋಡಿ ಈಗ ಪೇಮೆಂಟ್ ಆಯಿತು. ಪೇಮೆಂಟ್ ಆದಮೇಲೆ ಇನ್ನೂ ಒಂದು ಕೆಲಸ ಇದೆ, ಅದನ್ನು ಯಾರೂ ಮರಿಬಾರ್ದು. ಭಾಳಷ್ಟು ಜನ ಏನು ಅನ್ಕೊತಾರೆ, ಈ ಫಾರ್ಮ್ ಫಿಲ್ ಮಾಡಿ ಪೇಮೆಂಟ್ ಮಾಡಿದರೆ ನಮ್ಮ ಕೆಲಸ ಇಲ್ಲಿಗೆ ಮುಗೀತು ಅಂತ. ಬಟ್ ಅಸಲ್ ಕೆಲಸ ಇರೋದೇ ಇಲ್ಲಿದ್ದ. ನೀವು ಇಲ್ಲಿ ಈಗ ಏನು ಮಾಡಬೇಕು ಅಂತಂದರೆ ನೆಕ್ಸ್ಟ್ ಇಲ್ಲಿ ಬರಲಿ ಅಕ್ನಾಲೇಜ್ಮೆಂಟ್ ನಂಬರ್ ಅಂತ ಬರುತ್ತೊಂದು. ನೋಡಿ ಟೆಕ್ನಿಕಲ್ ಎರರ್ ಇದೆ, ಹಿಂಗಿದ್ದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲಿ ನಿಮಗೆ ಅಪ್ಲಿಕೇಶನ್ ನಂಬರ್ ಬರಬೇಕು. ಅಪ್ಲಿಕೇಶನ್ ನಂಬರ್ ಬಂದರೆ ಮಾತ್ರ ನೀವು ಈ ಒಂದು HOFನ ಅರ್ಜಿ ಸಲ್ಲಿಸೋಕ್ಕೆ ಸಾಧ್ಯ ಆಗುತ್ತೆ. ನೋಡಿ ಇದು ನಮ್ದಿನ್ನು ಪೇಮೆಂಟ್ಗೆ ವಾಪಸ್ ಪೇಮೆಂಟ್ ಮಾಡಿದ್ದೀವಿ, ಆದರೂ ಸಹ ಪೇಮೆಂಟ್ ತೊಗೊಳ್ತಾ ಇಲ್ಲ. ಓಕೆ, ನೋ ಪ್ರಾಬ್ಲಮ್. ಅದು ವಿತಿನ್ 24 ಹಿಂಗಿದ್ದಾಗ ಮಾತ್ರ ನೀವೇನು ಮಾಡಬೇಕು, ವಿತಿನ್ 24 ಅವರ್ಸಲ್ಲಿ ಇದು ಒಂದು ಡಾಟಾ ನಿಮಗೆ ಅಪ್ಡೇಟ್ ಆಗುತ್ತೆ. ಇದನ್ನು ನೀವು ಬೇಕಿದ್ದರೆ ಇಲ್ಲಿ ಕಾಪಿ ಮಾಡ್ಕೊಳ್ಳಿ. ಇವಾಗ ನೀವೇನು ಮಾಡಬೇಕು ಅಂತಂದರೆ ಇದು ಕೆಲಸ ಇಲ್ಲಿಗೆ ಕಂಪ್ಲೀಟ್ ಆಯಿತು. ಅಕ್ನಾಲೇಜ್ಮೆಂಟ್ ಬಂತು ಅಂದರೆ ಅಕ್ನಾಲೇಜ್ಮೆಂಟ್ ಬಂದಾದಮೇಲೆ ಮತ್ತೆ ನೀವು ಏನು ಮಾಡಬೇಕು, ಈಗ ಎರಡನೇ ಟೈಮು ನಿಮ್ಮೊಂದು HOF ಏನು ಇರುತ್ತಲ್ಲ, ಯಾರು ಕೊಟ್ಟಿರ್ತಾರೆ ಅವರ ಒಂದು ಆಧಾರನ್ನು ಲಾಗಿನ್ ಮಾಡ್ಕೋಬೇಕು. ಈ ಒಂದು HOF ಕೊಟ್ಟಿರ್ತಕ್ಕಂಥ ಫ್ಯಾಮಿಲಿ ಮೆಂಬರ್ ಯಾರಿರ್ತಾರೆ, ಮನೆ ಹಿರಿಯರು, ಅವರ ಒಂದು ಆಧಾರ್ ಕಾರ್ಡನ್ನು ಲಾಗಿನ್ ಮಾಡಿಕೊಂಡು ಇಲ್ಲಿ ಅವ್ರ ಲಾಗಿನನ್ನು ಓಪನ್ ಮಾಡ್ಕೋಬೇಕಾಗುತ್ತೆ. ಇದನ್ನು ಮಾಡಿದರೆ ಮಾತ್ರ ನೀವು HOFನ್ನು ಕಂಪ್ಲೀಟ್ ಮಾಡೋಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ನಿಮ್ಮ ಒಂದು HOF ಅರ್ಜಿ ರಿಜೆಕ್ಟ್ ಆಗುತ್ತೆ. 3 ಮಂತ್ಸ್ ಟೈಮ್ ಇರುತ್ತೆ. ಅಷ್ಟರೊಳಗೆ ನೀವೇನಾದರೂ ಇದು ಮಾಡಿಲ್ಲ ಅಂತಂದರೆ ಆಟೋಮೆಟಿಕ್ಕಾಗಿ ರಿಜೆಕ್ಟ್ ಆಗುತ್ತೆ. ಇಲ್ಲಿ ಹೆಡ್ ಆಫ್ ಫ್ಯಾಮಿಲಿ ರಿಕ್ವೆಸ್ಟ್ ಅಂತಿದೆ ನೋಡಿ, ಇದು ತುಂಬ ಇಂಪಾರ್ಟೆಂಟು. ಮೈ ಹೆಡ್ ಆಫ್ ಫ್ಯಾಮಿಲಿ ರಿಕ್ವೆಸ್ಟ್ ಅನ್ನೋದನ್ನು ಕ್ಲಿಕ್ ಮಾಡಿ ಅಲ್ಲಿ ನಾವು SR ನಂಬರ್ ತೊಗೊಂಡಿದ್ವಿ ಅದನ್ನು ತಗೊಂಡು ಬಂದು ನೋಡಿ ಅಲ್ಲಿನೂ ಪೇಮೆಂಟ್ ಅಪ್ಡೇಟ್ ಆಗಿಲ್ಲ, ಹಾಗಾಗಿ ಇಲ್ಲಿ ರಿಕ್ವೆಸ್ಟ್ ಶೋ ಆಗ್ತಾ ಇಲ್ಲ. ಹಾಗಾಗಿ ಅದು 24 ಅವರ್ಸಲ್ಲಿ ಆಗುತ್ತೆ. ಬಟ್ ನೀವು ಮಾಡಬೇಕಾಗಿರೋದು ಇಷ್ಟೇ, ಇಲ್ಲಿ ನಿಮ್ಮ ಹೆಡ್ ಆಫ್ ಫ್ಯಾಮಿಲಿ ಒಂದು ರಿಕ್ವೆಸ್ಟ್ಗಳನ್ನು ಓಪನ್ ಮಾಡಿಕೊಂಡು ಇಲ್ಲಿ ನಿಮಗೆ ನೆಕ್ಸ್ಟ್ ಇಲ್ಲಿ ಅಕ್ಸೆಪ್ಟ್ ಆರ್ ರಿಜೆಕ್ಟ್ ಅಂತ ಬರುತ್ತೆ. ಅಕ್ಸೆಪ್ಟ್ ಆರ್ ಡಿಕ್ಲೈನ್ ಅಂತ 2 ಆಪ್ಷನ್ ಇದೆ ನೋಡಿ ಇಲ್ಲಿ. ಇದನ್ನು ನೀವು ಅಕ್ಸೆಪ್ಟ್ ಮಾಡಿದರೆ ಇದು ಗ್ರೀನ್ ಕಲರಲ್ಲಿ ಬರುತ್ತೆ. ಇದನ್ನ ಅಕ್ಸೆಪ್ಟ್ ಮಾಡಿದರೆ ನಿಮ್ಮ ಒಂದು HOF ಬೇಸ್ಡ್ ಆಧಾರ್ ಅಡ್ರೆಸ್ ಚೇಂಜು ವಿತಿನ್ 7 ಡೇಸ್, ಅದು 90 ಡೇಸ್ ಟೈಮ್ ಔಟು. ಬಟ್ ನಮ್ಮ ಒಂದು ಅನುಭವದ ಪ್ರಕಾರ ಒಂದು 3-4 ಡೇಸಲ್ಲಿ ಇದು ಆಧಾರ್ ಅಡ್ರೆಸ್ ಚೇಂಜ್ ಆಗುತ್ತೆ. ತುಂಬ ಸಿಂಪಲ್ ಆಗಿದೆ, ನೀವೆಲ್ಲರೂ ಕೂಡ ಮಾಡ್ಕೋಬೋದು. ಯಾವುದೇ ಒಂದು ದಾಖಲೆ ಬೇಕಿಲ್ಲ ಹೆಚ್ಚಾಗಿ, ಕೇವಲ ಒಂದು ಫಾರ್ಮನ್ನು ಮಾತ್ರ ನೀವು ಫಿಲ್ ಮಾಡ್ಕೋಬೇಕು. ಫಾರ್ಮ್ PDF ಅಲ್ಲಿ ಇರಬೇಕು, ಅದನ್ನು ಫಾರ್ಮನ್ನು ಕರೆಕ್ಟಾಗಿ ಫಿಲ್ ಮಾಡಿ. ಫಾರ್ಮ್ ಏನಾದರೂ ಫಿಲ್ ಮಾಡೋದು ರಾಂಗ್ ಆದರೆ ಕಂಪಲ್ಸರಿಯಾಗಿ ನಿಮ್ಮ ಅರ್ಜಿ ರಿಜೆಕ್ಟ್ ಆಗುತ್ತೆ. ಧನ್ಯವಾದಗಳು ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.